ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಕಿರಣ್ ಪುಟ್ಟಲಿಂಗಯ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಡಲಿನ ಪಯಣ. ಇವತ್ತೊಂದು ದೊಡ್ಡ ವಿಷಯನ ತೊಗೊಂಡು ಬಂದಿದ್ದೀನಿ, ವಿಚಾರನ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ತುಂಬ ಜನಗಳ ಆಸೆ ಆಗಿತ್ತು ಇದು. ತುಂಬ ಜನಗಳು ಮೆಸೇಜು ಕೂಡ ಮಾಡಿದ್ರಿ ನನಗೆ. ಹಡಗ್ನಲ್ಲಿ ಯಾವ ರೀತಿ ಕೆಲಸ ಪಡ್ಕೊಳ್ಳೋದು, ಮತ್ತು ಅದಕ್ಕೆ ಕ್ವಾಲಿಫಿಕೇಷನ್ ಏನಾಗಬೇಕು, ಮತ್ತು ಅದಕ್ಕೆ ಸರ್ಟಿಫಿಕೇಷನ್ಸ್ಗಳೆಲ್ಲ, ಲೈಸೆನ್ಸ್ಗಳೆಲ್ಲ ಯಾವ್ಯಾವ ರೀತಿ ಆಗಬೇಕು ಅಂತ ನೀವು ಕೇಳಿದ್ರಿ. ಸೊ ನಾನು ಅದಕ್ಕೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ತಮ್ಮ ಮುಂದೆ ನಾನು ಬಂದಿದ್ದೀನಿ. ನೀವ್ಯಾರಾದರೂ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕಡಲಿನ ಪಯಣ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ. ಇದೇ ರೀತಿ ಇವಾಗಲೇ 4 ದಿನಗಳಿಂದ 200+ ಸಬ್ಸ್ಕ್ರೈಬ್ ಆಗಿದೆ. ಎಲ್ಲ ನಿಮ್ಮ ಆಶೀರ್ವಾದಗಳಿಂದ ನಾನು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೀನಿ. ಜೊತೆಗೆ ಇವಾಗ ಹಡಗಿನಲ್ಲಿ ಕೆಲಸ ತಗೊಳ್ಳೋದಕ್ಕೆ, ಅಪ್ಲೈ ಮಾಡೋದಕ್ಕೆ ಯಾವ್ಯಾವ ಕ್ವಾಲಿಫಿಕೇಷನ್ಗೆ ಯಾವ್ಯಾವ ಜಾಬ್ಸ್ಗಳು ಇಲ್ಲಿ ಸಿಗ್ತವೆ ಅನ್ನೋದನ್ನು ನಾನು ಫಸ್ಟ್ ನಿಮಗೆ ಮಾಹಿತಿಗಳನ್ನ ಕೊಡ್ತೀನಿ. ಹಡಗಿನಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಇಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಗಳಿದೆ. ಇಲ್ಲಿ ಹ್ಯೂಮನ್ ರಿಸೋರ್ಸ್ ಇದೆ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ಗಳಿದೆ, ಫೈನಾನ್ಸ್ ಇದೆ, ಸೆಕ್ಯೂರಿಟಿ ಇದೆ, ಹೌಸ್ ಕೀಪಿಂಗ್ ಇದೆ, ಮತ್ತು ಸ್ಪಾ ಮಸಾಜ್ ಡಿಪಾರ್ಟ್ಮೆಂಟ್ ಇದೆ, ಆಮೇಲೆ ನೀರಿಗೆ ಸಂಬಂಧಪಟ್ಟಂಥ ಸ್ವಿಮ್ಮಿಂಗ್ ಪೂಲ್ ಡಿಪಾರ್ಟ್ಮೆಂಟ್ಗಳಿದೆ. ಅಂದರೆ ಸೇಫ್ ಗಾರ್ಡ್ಗಳಂತೇಳಿ ಬರ್ತಾರೆ ಸ್ವಿಮ್ಮಿಂಗ್ ಪೂಲ್ಗಳಿಗೆ. ಫಿಟ್ನೆಸ್ ಇನ್ಸ್ಟ್ರಕ್ಟರ್ಗಳು ಬರ್ತಾರೆ ಇದರಲ್ಲಿ. ಆಮೇಲೆ ರಾಕ್ ಕ್ಲೈಂಬಿಂಗ್ ಇನ್ಸ್ಟ್ರಕ್ಟರ್ಗಳೆಲ್ಲ ಬರ್ತಾರೆ ಇದರಲ್ಲಿ. ಆಮೇಲೆ ಸೆಕ್ಯೂರಿಟಿ ಗಾರ್ಡ್ಗಳಲ್ಲಿ ನಾನು ಹೇಳ್ದಂಗೆ ಸೆಕ್ಯೂರಿಟಿ ಆಫೀಸರು. ಇವಾಗ ಅದಕ್ಕೆಲ್ಲ ರಿಟೈರ್ಡ್ ಆರ್ಮಿಗಳೇ ಆಗಬೇಕು ಅಂತೇನಿಲ್ಲ. ತಮ್ಮಲ್ಲಿ ಯಾವುದಾದ್ರೂ ಒಂದು ಹೋಟೆಲಲ್ಲಿ ಒಳ್ಳೆ ಸೆಕ್ಯೂರಿಟಿ ಪೊಸಿಷನ್ ಅನುಭವಗಳಿದ್ರೂ ಕೂಡ ಅಪ್ಲೈ ಮಾಡ್ಬೋದು. ಅದನ್ನು ಬಿಟ್ಟರೆ ಲಾಂಡ್ರಿ ಡಿಪಾರ್ಟ್ಮೆಂಟಲ್ಲಿ ವೇಕೆನ್ಸಿ ಖಾಲಿಗಳಿದೆ. ಲಾಂಡ್ರಿಯಲ್ಲಿ ಅಂತ ಹೇಳಿದ್ರೆ ಲಾಂಡ್ರಿ ಬಗ್ಗೆನೇ ಕೋರ್ಸ್ಗಳು ಮಾಡಿರಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿ ಯಾವುದಾದ್ರು ಒಂದು 5 ಸ್ಟಾರ್ ಇಲ್ಲ 4 ಸ್ಟಾರ್ ಹೋಟೆಲ್ಗಳಲ್ಲಿ ನಿಮಗೆ ಅನುಭವ ಇದ್ದರೆ, ನೀವು 1 ವರ್ಷ 2 ವರ್ಷ ಅನುಭವ ಇದ್ದು ನೀವು ಡೈರೆಕ್ಟಾಗಿ ಕ್ರೂಸ್ ಲೈನ್ಗೆ ಅಪ್ಲೈ ಮಾಡ್ಬೋದು. ತದನಂತರ ಇಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಗಳು ಅಂತೇಳಿದ್ರೆ ರೆಸ್ಟೋರೆಂಟ್ಸ್ಗಳಿದೆ. ರೆಸ್ಟೋರೆಂಟ್ಸಲ್ಲಿ ತುಂಬ ವೇಕೆನ್ಸಿಗಳು ಖಾಲಿ ಇದೆ. ಅತಿ ಮೇಜರ್ ಡಿಪಾರ್ಟ್ಮೆಂಟು ಕ್ರೂಸ್ ಶಿಪ್ಪಲ್ಲಿ ಅಂತ ಹೇಳಿದ್ರೆ ಅದು 3 ಡಿಪಾರ್ಟ್ಮೆಂಟು. 1 ರೆಸ್ಟೋರೆಂಟು, 2 ಬಾರ್ ಡಿಪಾರ್ಟ್ಮೆಂಟು, 3 ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟು. ಈ 3 ಡಿಪಾರ್ಟ್ಮೆಂಟಲ್ಲಿ ತುಂಬ ವೇಕೆನ್ಸಿಗಳಿರ್ತವೆ. ಇದಕ್ಕೆ ಸ್ಟ್ರಾಂಗ್ ಆಗಿ ನಿಮ್ಮ ರೆಸ್ಯೂಮೆ ಪ್ರಿಪ್ರೇಷನ್ ಆಗಬೇಕು ಅಂತ ಹೇಳಿದ್ರೆ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಯಾವುದಾದ್ರೂ ಕೋರ್ಸ್ಗಳಾಗಿದ್ರೂ ಪರವಾಗಿಲ್ಲ. ಅದರಲ್ಲೂ ಈಗ ಹೌಸ್ ಕೀಪಿಂಗ್ ಅಂತಲೇ ಒಂದು ಸಬ್ಜೆಕ್ಟ್ ಇರುತ್ತೆ, ಅದು ಆದ್ರೂ ಓಕೆನೆ. ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಫುಡ್ ಆ್ಯಂಡ್ ಬೆವರೇಜ್ ಬರುತ್ತೆ. ಆಮೇಲೆ ಕಿಚನ್ ಡಿಪಾರ್ಟ್ಮೆಂಟ್ ಇದೆ, ಅದು ಮೇಜರು ಕೂಡ. ನಾನು ಅದನ್ನು ಮರ್ತಿದ್ದೆ. ಟೋಟಲ್ಲು 4 ಬಾರು, ರೆಸ್ಟೋರೆಂಟು, ಮತ್ತು ಕಲಿನರಿ ಅಂದರೆ ಕಿಚನು, ಮತ್ತು ಇನ್ನೊಂದು ಹೌಸ್ ಕೀಪಿಂಗ್. ಇವು 4 ಮೇಜರ್ ಡಿಪಾರ್ಟ್ಮೆಂಟು ಶಿಪ್ಪಲ್ಲಿ ತುಂಬ ವೇಕೆನ್ಸಿಗಳು ಬರ್ತಾ ಇರುತ್ತೆ. ನೀವು ಜಾಬ್ ಅಪ್ಲೈ ಮಾಡೋದಕ್ಕೆ ಯಾವ್ಯಾವ ಏಜೆನ್ಸಿಗಳು ನಮ್ಮ ಇಂಡಿಯಾದಲ್ಲಿ ಇದೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಎಲ್ಲ ಲೀಗಲೈಸ್ಡ್ ಏಜೆನ್ಸಿಗಳ ಹೆಸರನ್ನ ನಾನು ಹೇಳ್ತೀನಿ. ಏರ್ಬೋನ್ ಇದೆ, ಆಮೇಲೆ CSSI ಅಂತ ಒಂದಿದೆ, ಕಾರ್ನಿವಲ್ ಸಪೋರ್ಟ್ ಸರ್ವಿಸ್ ಆಫ್ ಇಂಡಿಯಾ ಅಂತ ಒಂದಿದೆ, ಹಿರೇನ್ ಇಂಟರ್ನ್ಯಾಷನಲ್ಲು. ಜೊತೆಗೆ ನಮ್ಮ ಕಂಪನಿ ರಾಯಲ್ ಕರಬಿಯನ್ಗೆ ಎಲ್ಲ ಆನ್ಲೈನ್ ಮುಖಾಂತರ ಜಾಬ್ಗಳು ನಡೆಯುತ್ತೆ. ಅದು ಒಂದು ಮೈ RCL ಹೋಮ್ ಅಂತೇಳಿ ಒಂದು ವೆಬ್ಸೈಟ್ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಜೊತೆಗೆ ನಮ್ಮ ಕಂಪನಿ ಇದ್ರ ಜೊತೆಗೆ ನಾನು ಬೇರೆ ಕಂಪನಿಗಳು ಡೀಟೇಲ್ಸನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ದಯವಿಟ್ಟು ತಪ್ಪದೇ ಡಿಸ್ಕ್ರಿಪ್ಷನನ್ನು ಓದಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತೇಳಿ. ಆಮೇಲೆ ನಿಮಗೆ ಅನುಭವ ಇದ್ದು 1 ವರ್ಷ 2 ವರ್ಷ ಅನುಭವ ಇದ್ದು ಮತ್ತು ಕ್ವಾಲಿಫಿಕೇಷನ್ನು 10ನೇ ಕ್ಲಾಸ್ ಆದ್ರೂ ಓಕೆನೆ, 10 ಪಾಸ್ ಆಗಿರಬೇಕು. 12th ಆದ್ರೂ ಓಕೆನೆ. ಅದಾದಮೇಲೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇದ್ದರೆ ನಿಮಗೆ ಇನ್ನೂ ಉತ್ತಮ, ಅದು ಅಡಿಷನಲ್ ಸಪೋರ್ಟ್ ನಿಮಗೆ. ಈ ಕ್ವಾಲಿಫಿಕೇಷನು ಮತ್ತು ಈ ಎಕ್ಸ್ಪೀರಿಯನ್ಸ್ ಬಿಟ್ಟರೆ ನಿಮಗೆ ಕೆಲವು ಸರ್ಟಿಫಿಕೇಷನ್ಸ್ಗಳಾಗಬೇಕಾಗತ್ತೆ, ಅಂದರೆ ಕೆಲವು ಲೈಸೆನ್ಸ್ಗಳಾಗಬೇಕಾಗಿ ಬರುತ್ತೆ. ಯಾವ್ಯಾವ ರೀತಿ ಲೈಸೆನ್ಸ್ಗಳಂತ ಹೇಳಿದ್ರೆ ಹೇಳ್ಬಿಡ್ತೀನಿ. ನೀವು ಬೇಕಾದ್ರೆ ಬರ್ಕೊಳ್ಳಬಹುದು ವಿಡಿಯೋ ನೋಡಿ. ಮೊದಲನೇದು, ನಿಮ್ಮ ಹತ್ರ ಒಳ್ಳೆ ರೆಸ್ಯೂಮೆ ಇರಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ, ಒಳ್ಳೆ ಕ್ವಾಲಿಫಿಕೇಷನ್ಸ್ ಎಲ್ಲ ಹಾಕಿ, ಅನುಭವದ ಎಕ್ಸ್ಪೀರಿಯನ್ಸ್ ಲೆಟರ್ ಎಲ್ಲ ಹಾಕಿ ಒಳ್ಳೆ ರೆಸ್ಯೂಮು ಪ್ರಿಪೇರ್ ಮಾಡಿ. ರೆಸ್ಯೂಮ್ ಬೇಕು ಅಂದರೆ ನಾನು ಬೇಕಾದರೆ ಹೆಲ್ಪ್ ಮಾಡ್ತೀನಿ. 2ನೇದು, ನಿಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು.
ಅದು 2 ಪಾಸ್ಪೋರ್ಟ್ ಆಯಿತು. ಇನ್ನು 3ನೇದು CDCಗೆ ಅಪ್ಲೈ ಮಾಡಬೇಕು. CDC ಅಂತ ಹೇಳಿದ್ರೆ ಕಂಟಿನ್ಯೂಸ್ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂತೇಳಿ, ಇದನ್ನು ಡೈರೆಕ್ಟರ್ ಜನರಲ್ ಆಫ್ ಶಿಪ್ಪಿಂಗ್ ಅಂತೇಳಿ, ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಇವರು ಇದನ್ನು ಇಶ್ಯೂ ಮಾಡ್ತಾರೆ. ನೀವು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ಮೇಲೆ CDCಗೆ ಅಪ್ಲೈ ಮಾಡಿ. CDC ಆದಮೇಲೆ ನೀವು STCW ಕೋರ್ಸ್ಗಳನ್ನ ಅಪ್ಲೈ ಮಾಡಿ. 2010 ವರ್ಷನು. ಕೆಲವು ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ನೀವು STCWಗಳು ಮಾಡಬೇಕಾಗತ್ತೆ. ಸೊ ನಾನಿರೋದು ಹೋಟೆಲ್ ರೆಸ್ಟೋರೆಂಟ್ ಡಿಪಾರ್ಟ್ಮೆಂಟಲ್ಲಿ ಆಗಿರೋದ್ರಿಂದ STCW 2010ನಲ್ಲಿ ಮಾಡಿದ್ದೀನಿ. ನಾವು ಒಂದು 6 ಸರ್ಟಿಫಿಕೇಟ್ ಮಾಡಿದ್ದೀವಿ. ಅದರಲ್ಲಿ PSSR ಅಂತ ಬರುತ್ತೆ, ಆಮೇಲೆ PST ಪರ್ಸನಲ್ ಸರ್ವೈವಲ್ ಟೆಕ್ನಿಕ್ಸ್ ಅಂತ ಬರುತ್ತೆ, ಮತ್ತು ಫೈರ್ ಪ್ರಿವೆನ್ಷನ್ ಅಂತ ಫೈರ್ ಫೈಟಿಂಗ್ ಒಂದು ಕೋರ್ಸ್ ಬರುತ್ತೆ. ಆಮೇಲೆ ನಿಮಗೆ ಎಲಿಮೆಂಟ್ರಿ ಫಸ್ಟ್ ಏಡ್ ಅಂತ ಬರುತ್ತೆ. ಅದಾದಮೇಲೆ ಒಂದು ಕ್ರೌಡ್ ಮ್ಯಾನೇಜ್ಮೆಂಟ್, ಶಿಫ್ಟ್ ಫ್ಯಾಮಿಲರೈಸೇಷನ್ ಅಂತೇಳಿ ಅದೊಂದು ಬರುತ್ತೆ. ಸೊ ಇನ್ನೊಂದು ಇಂಡೋಸ್ ನಂಬರ್ ಅಂತ ಬರುತ್ತೆ. ಇದು 6 ಸರ್ಟಿಫಿಕೇಟ್ಗಳು ಆಗಬೇಕು. ಇದನ್ನು STCW ಅಂತೇಳಿ ಕರೀತಾರೆ. STCW ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಟ್ರೈನಿಂಗ್ ಸರ್ಟಿಫಿಕೇಶನ್ ಆಫ್ ವಾಚ್ ಕೀಪಿಂಗ್ ಅಂತೇಳಿ ಕರೀತಾರೆ. ಇವೆಲ್ಲ ಸರ್ಟಿಫಿಕೇಟ್ಗಳು ಎಲ್ಲಿ ಮಾಡೋದು ಅಂತ ಹೇಳಿದ್ರೆ, ಎಲ್ಲಿ ಹರ್ಬರ್ ಏರಿಯಾಗಳಿದೆ, ಫಾರ್ ಎಕ್ಸಾಂಪಲ್ಲು ಚೆನ್ನೈ ಮತ್ತು ಮುಂಬೈ, ಪಾಂಡಿಚೇರಿ, ಆಮೇಲೆ ಮ್ಯಾಂಗ್ಳೂರ್, ಗೋವಾ, ಇಲ್ಲೆಲ್ಲ ಮೇರಿಟೈಮ್ ಇನ್ಸ್ಟಿಟ್ಯೂಷನ್ಸ್ಗಳಿದೆ. ಸೊ ನನಗೆ ಗೊತ್ತಿರೋನು ಕೂಡ ನಾನು ಮೇರಿಟೈಮ್ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಯಾವ್ದ್ಯಾವ್ದಿದೆ ಅಂತೇಳಿ, ಅಲ್ಲಿ ಅಪ್ಲೈ ಮಾಡ್ಕೊಬೇಕು. ಇದು ಜಾಸ್ತಿ ನಿಮಗೆ ಕಾಸ್ಟ್ ಆಗಲ್ಲ. ಮೋಸ್ಟ್ ಪ್ರಾಬಬ್ಲಿ ಅರೌಂಡ್ ಒಂದು 10,000 to 15,000 ರೂಪೀಸ್ ಆಗುತ್ತೆ ಇಷ್ಟೆಲ್ಲ ಕೋರ್ಸ್ಗಳು ಮಾಡೋದಕ್ಕೆ. CDC ಮಾಡೋದಕ್ಕೂ ಅಷ್ಟೊಂದೇನು ಇದು ದುಡ್ಡು ಜಾಸ್ತಿ ಏನು ಆಗಲ್ಲ. ಅದು ಒಂದು 900 ಇಂದ 1,400 ರೂಪಾಯಿ ಆಗ್ಬೋದು. ನಾನು ಮಾಡಿದಾಗ 900 ರೂಪಾಯಿನ ಇತ್ತು. ಸೊ ಇವಾಗೇನೋ ಒಂದು 400-500 ರೂಪಾಯಿ ಜಂಪ್ ಆಗಿರ್ಬೋದು. CDC ಏನಿಲ್ಲ, ಅದನ್ನು ಸೀಮೆನ್ಸ್ ಪಾಸ್ಪೋರ್ಟ್ ಅಂತಲೂ ಕೂಡ ಕರೀತಾರೆ. ಅದನ್ನು ಸೀಮೆನ್ಸ್ ಬುಕ್ ಅಂತಲೂ ಕೂಡ ಕರೀತಾರೆ. ಅದು ಬ್ಲೂ ಕಲರ್ ಬರುತ್ತೆ, ಸಿಮಿಲರ್ ಟು ಪಾಸ್ಪೋರ್ಟ್ ಥರನೇ ಇರುತ್ತೆ, ಬಟ್ ಪಾಸ್ಪೋರ್ಟ್ ಬ್ಲ್ಯಾಕ್ ಕಲರ್ ಇರುತ್ತೆ. CDC ಬಂದು ಸೀಮೆನ್ಸ್ ಪಾಸ್ಪೋರ್ಟ್ ಬಂದು ಬ್ಲೂ ಕಲರ್ ಇರುತ್ತೆ. ಅದಾದಮೇಲೆ ನಿಮಗೆ ಇಂಡೋಸ್ ನಂಬರ್ ಬಂದು ಕೂಡ, ಇಂಡೋಸ್ ಅಂತ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಡೇಟಾ ನಂಬರ್ಸ್ ಅಂತೇಳಿ ಬರುತ್ತೆ. ಆ ನಂಬರು ಕೂಡ ಅದು ನಿಮಗೆ ಲೈಸೆನ್ಸ್ ನಂಬರು. ಸಮುದ್ರದಲ್ಲಿ ಯಾರೇ ಕೆಲಸ ಮಾಡೋದಕ್ಕೂ ಪ್ರತಿಯೊಬ್ಬರಿಗೂ ಇಂಡೋಸ್ ನಂಬರು ಮತ್ತು CDC ಕಂಪಲ್ಸರಿ. ಸೊ ನಾನು ರೆಸ್ಯೂಮೆ, ಪಾಸ್ಪೋರ್ಟ್, CDC, STCW, ಇಂಡೋಸ್ ನಂಬರ್ ಇಷ್ಟನ್ನ ನಾನು ಹೇಳಿದೆ. ಇದಾದ್ಮೇಲೆ ನೀವು ಇದೆಲ್ಲ ಸರ್ಟಿಫಿಕೇಟ್ ಆದಮೇಲೆ ನೀವು SID ಕಾರ್ಡ್ ಅಂತ ಒಂದು ಮಾಡ್ಕೊಬೇಕು. SID ಕಾರ್ಡ್ ಅಂತ ಹೇಳಿದ್ರೆ ಸಿ ಫೇರ್ ಐಡೆಂಟಿಟಿ ಡಾಕ್ಯುಮೆಂಟ್ ಅಂತೇಳಿ ಮಾಡಬೇಕು. ಅದು ಸೇಮ್ ನಮ್ಮದು ಆಧಾರ್, ಪ್ಯಾನ್ ಕಾರ್ಡ್ ಥರ ಬರುತ್ತೆ. ಇದು ಸಿ ಫೇರ್ ಐಡೆಂಟಿಟಿ ಡಾಕ್ಯುಮೆಂಟ್ ಅಂತೇಳಿ ಬರುತ್ತೆ. ಪ್ರತಿಯೊಂದು ದೇಶದಲ್ಲೂ ಕೂಡ ಆ ಕಾರ್ಡ್ ಯೂಸ್ ಆಗುತ್ತೆ. ಅದು ಮ್ಯಾಂಡಟರಿ ಪ್ರತಿಯೊಬ್ಬರು ಸೀಫೇರರ್ಗೆ. ಡೈರೆಕ್ಟರ್ ಆಫ್ ಜನರಲ್ ಆಫ್ ಶಿಪ್ಪಿಂಗ್ ಅವರು ಮರ್ಕೆಂಟಲ್ ಮೇರಿಟೈಮ್ ಅಂತೇಳಿ ಒಂದು ಆಫೀಸ್ ಇದೆ. ಚೆನ್ನೈಲೂ ಕೂಡ ಇದೆ, ಮ್ಯಾಂಗ್ಳೂರಲ್ಲೂ ಇದೆ. ನಾನು ಒಂದ್ಸಲ ಮ್ಯಾಂಗ್ಳೂರಲ್ಲಿ ಅಪ್ಲೈ ಮಾಡಿದ್ದೆ, ಬಟ್ ಆದರೆ ನಾನು 10 ವರ್ಷಗಳಾದಮೇಲೆ ಅದನ್ನು ರಿನ್ಯೂವಲ್ಲು ಚೆನ್ನೈಯಲ್ಲಿ ಮಾಡಿಸ್ದೆ. ಸೊ ಎಲ್ಲಿ ಬೇಕಾದರೂ ನೀವು ಮಾಡಿಸ್ಬೋದು. ಅದೇನಾದ್ರು ಅಡ್ರೆಸ್ಸು ನಿಮ್ಗೆ ಬೇಕು ಅಂತ ಹೇಳಿದ್ರು ಕೂಡ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ತಾವುಗಳು ಅದನ್ನು ಮಾಡ್ಬೋದು. ಇನ್ನು ಜಾಬ್ಗೆ ಅಪ್ಲೈ ಮಾಡೋದು ಯಾವ್ಯಾವ ಪೊಸಿಷನ್ಸ್ಗಳಿದೆ ಅಂತೇಳಿ ನಾನು ನಿಮಗೆ ಹೇಳಿದ್ದೀನಿ. ಕ್ರೂಸ್ ಶಿಪ್ಪು ಫ್ರೆಷರ್ಸ್ಗಳಿಗೆಲ್ಲ ಸ್ಟಾರ್ಟಿಂಗು ಎಂಟ್ರಿ ಲೆವೆಲಲ್ಲಿ ತೊಗೊತಾರೆ, ಸೀನಿಯಾರಿಟಿ ಪೊಸಿಷನಲ್ಲಿ ತಗೊಳ್ಳಲ್ಲ. ಬೈ ಚಾನ್ಸ್ ಏನಾದರೂ ನಿಮ್ಗೇನಾದರೂ ಕ್ರೂಸ್ ಲೈನ್ ಎಕ್ಸ್ಪೀರಿಯನ್ಸ್ ಇದ್ದರೆ ಒನ್ ಆಫ್ ದ ಬೆಸ್ಟ್ ನೀವು ಬೇಕಾದ ಸೀನಿಯರ್ ಪೊಸಿಷನ್ಗೆ ನೀವು ಅಪ್ಲೈ ಮಾಡ್ಬೋದು. ಫ್ರೆಶ್ ಲೆವೆಲ್ ಆಗಿರೋದ್ರಿಂದ ನೀವು ಲಕ್ಷ ದುಡ್ಡನ್ನ ಇಲ್ಲಿ ಸಂಪಾದನೆ ಮಾಡ್ಬೋದು. ನಿಮಗೆ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕ್ರೂಸ್ ಶಿಪ್ಪಲ್ಲಿ ಇದನ್ನು ಕಿವಿಗೊಟ್ಟು ಕೇಳಿಸ್ಕೊಳ್ಳಿ. ಕ್ರೂಸ್ ಶಿಪ್ನಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಲಕ್ಷ ಸಂಪಾದನೆ ಮಾಡೋದ್ರ ಜೊತೆಗೆ ನಿಮಗೆ ಮೆಡಿಕಲ್ ಫ್ರೀ. ಪ್ರಾಬಬ್ಲಿ ಮೆಡಿಕಲ್ಗೆ ಪೇ ಮಾಡಬೇಕಾಗತ್ತೆ. ಒಂದು 8,000 to 9,000 ರೂಪಾಯಿನ ಪೇ ಮಾಡೋಕ್ಕಾಗತ್ತೆ. ಅದು 2 ವರ್ಷಕ್ಕೊಂದ್ಸರಿ. ಅದು ನಮ್ಮ ಕಂಪ್ನಿಯಲ್ಲಿ ಮಾತ್ರ. ಪ್ರತಿಯೊಂದು ಕಂಪನಿಯಲ್ಲೂ ಮೆಡಿಕಲ್ ಬೇರೆ ಬೇರೆ ಥರ ಇದೆ. ಕೆಲವು ಕಂಪನಿಗಳಲ್ಲಿ 1 ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಮಾಡಿಸ್ಬೇಕಾಗತ್ತೆ. ನಮ್ಮ ಕಂಪನಿಯಲ್ಲಿ 2 ವರ್ಷ. ಅದನ್ನು ಬಿಟ್ಟರೆ ಇನ್ನು ಕೆಲವು ಕಂಪ್ನಿಗಳಲ್ಲಿ 1 ವರ್ಷಕ್ಕೆ ರಿನ್ಯೂವಲ್ ಮಾಡಿಸ್ಬೇಕಾಗತ್ತೆ. ಅದಕ್ಕೂ 8,000 ರೂಪಾಯಿ ಪೇ ಮಾಡಬೇಕು. ವೀಸಾಗೆ ಮತ್ತು ಫ್ಲೈಟ್ ಟಿಕೆಟ್ಸು ಮತ್ತು 3 to 4 ಬಾರಿ ನೀವು ಊಟ ಎಷ್ಟಾದರೂ ತಿನ್ನಿ. ಕ್ರೂಸ್ ಶಿಪ್ಪಲ್ಲಿ ನಿಮಗೆ ಕಾಂಪ್ಲಿಮೆಂಟ್ರಿ, ಎಲ್ಲ ಫ್ರೀ. ಫುಡ್ಗೂ ಏನು ತೊಂದರೆ ಇಲ್ಲ, ಅಕೊಮಡೇಷನ್ಗೆ ಯಾವ ತೊಂದರೆ ಇಲ್ಲ. ನಾನು ಈಗ ಹೇಳಿದ್ನಲ್ಲ ಎಲ್ಲ ಪೊಸಿಷನ್ಗಳಿಗೂ ಸೇಮೇನೆ. ಎಲ್ಲ ಪೊಸಿಷನ್ಗಳಿಗೂ ಫ್ರೀ ಫ್ಲೈಟ್ ಟಿಕೆಟ್ಸ್, ಫ್ರೀ ವೀಸಾ, ಮತ್ತು ನಿಮಗೆ ಫ್ರೀ ಫುಡ್, ಅಕೊಮಡೇಷನ್ನು ಫ್ರೀ. ಜೊತೆಗೆ ನೀವು
ಅದಕ್ಕಿಂತ ಹೆಚ್ಚಾಗಿ ನೀವು ಪ್ರಪಂಚವನ್ನು ಸುತ್ತಬಹುದು, ಪ್ರಪಂಚವನ್ನು ನೋಡ್ಬೋದು, ಎಲ್ಲ ದೇಶಗಳಲ್ಲೂ ನೋಡ್ಬೋದು. ನಿಮಗೆ ಟೈಮು ಕೂಡ ಇರುತ್ತೆ ವರ್ಕ್ ಜೊತೆಗೆ. ನಿಮ್ಗೆ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಬೆನಿಫಿಷಿಯರಿ. ನೀವು ಬಂದು ಪ್ರಪಂಚನ ದೊಡ್ಡವರು ಮುಂಚೆ ಹೇಳ್ದಂಗೆ ದೇಶ ಸುತ್ತಿ ಕೋಶ ಓದಿ ಅಂತೇಳಿ ಸುಮ್ಮನೆ ಹೇಳಲಿಲ್ಲ. ನಿಮ್ಮ ನಾಲೆಡ್ಜ್ ನಿಮಗೆ ಎಲ್ಲ ಗೊತ್ತಿಲ್ದಂಗೆ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಇದು ಬೇಸಿಕ್ ಇನ್ಫಾರ್ಮೇಷನು. ಯಾವುದಾದ್ರೂ ಬಿಟ್ಟಿದ್ರೆ ನಾನು ದಯವಿಟ್ಟು ಕ್ಷಮಿಸಿ. ಆಮೇಲೆ ನೀವು ಮಿಸ್ ಮಾಡ್ದೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾವ್ದಾದ್ರು ಅದನ್ನೇ ಒಂದು ಸರಿಗೆ ನೀವು ಈ ಸರ್ಟಿಫಿಕೇಷನ್ಸ್ಗಳೆಲ್ಲ ಮಾಡಿಸ್ಬಿಟ್ರೆ ಒಂದು 15 to 20 ಡೇಸಲ್ಲೆಲ್ಲ ಈ ಸರ್ಟಿಫಿಕೇಟ್ಸ್ಗಳೆಲ್ಲ ಮಾಡಿಸ್ಬೋದು ಆರಾಮಾಗಿ. ಅದಾದಮೇಲೆ ಜಾಬ್ಸ್ಗಳಿಗೆ ಅಪ್ಲೈ ಮಾಡ್ಕೊಳ್ಳೋದು ನಾನು ಹೇಳ್ತೀನಿ. ಆಮೇಲೆ ನಾನು ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ಡೀಟೇಲ್ಸ್ಗಳನ್ನೂ ಹಾಕ್ತೀನಿ, ಜಾಬ್ಸ್ ಎಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ. ನೀವೇನಾದ್ರೂ ನಮ್ಮ ಕಂಪನಿಗೆ ಏನಾದ್ರು ಅಪ್ಲೈ ಮಾಡೋದಿದ್ರೆ ನನ್ನ ಐ ಡಿ ನಂಬರ್ನ ನೀವು ರೆಫರೆನ್ಸ್ ಆಗಿ ಕೊಡ್ಬೋದು. ಬೇಕಾದರೆ ನನ್ನ ಐ ಡಿ ನಂಬರ್ನ ನೀವು ಕಮೆಂಟ್ ಮಾಡಿದ್ರೆ, ನಿಮ್ಮ ಇಮೇಲ್ ಐ ಡಿ ಕಳಿಸಿದ್ರೆ ನಾನು ನನ್ನ ಐ ಡಿ ನಂಬರ್ನ ನಿಮಗೆ ಕಳಿಸ್ಕೊಡ್ತೀನಿ. ನೀವು ಜಾಬ್ ಅಪ್ಲೈ ಮಾಡಬೇಕಾದ್ರೆ ಬೇಕಾದರೆ ನೀವು ಯಾವ ರೀತಿ ಅಪ್ಲೈ ಮಾಡೋದನ್ನು ಕೂಡ ಅದನ್ನು ಒಂದು ಮುಂದೆ ವಿಡಿಯೋದಲ್ಲಿ ನಾನು ಮೆಸೇಜ್ ಮಾಡ್ತೀನಿ. ಅದಕ್ಕಿಂತ ವೆರಿ ಇಂಪಾರ್ಟೆಂಟು, ಇದು ಬಂದು ಯಾವುದೇ ಕ್ರೂಸ್ ಶಿಪ್ ವರ್ಲ್ಡ್ ವೈಡಲ್ಲಿ ಪ್ರಪಂಚದಲ್ಲಿ ಯಾವುದೇ ಕ್ರೂಸ್ ಶಿಪ್ಗಳಿಗೆ ಹೈರ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಒಂದು ಉತ್ತಮವಾದ ಕೆಲಸ ಮಾಡಿದೆ. ಅದೇನಪ್ಪ ಅಂತ ಹೇಳಿದ್ರೆ ಯಾರಿಗೂ ದುಡ್ಡು ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ, ಯಾರಿಗೂ ₹1 ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಹೈರಿಂಗ್ ಪ್ರೊಸೆಸ್ ಇಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ನೀವೇನಾದರೂ ಪೇ ಮಾಡಬೇಕಾಗಿರೋದು ಬರೀ STCW, ಮೆಡಿಕಲ್ ಮತ್ತು ನಿಮ್ಮ ಫಸ್ಟ್ ಟೈಮ್ ವೀಸಾಗೆ ಮಾತ್ರ ಪೇ ಮಾಡಬೇಕಾಗತ್ತೆ. ವೀಸಾ ಕಾಸ್ಟ್ ಅಷ್ಟೊಂದು ಸೋ ಮಚ್ ಏನಿಲ್ಲ, 10,000 to 12,000 ಆಗ್ಬೋದು ಅಷ್ಟೇ. ಅದು ಕೂಡ ಕೆಲವು ಕಂಪನಿಗಳಿಗೆ ರಿಯಂಬರ್ಸ್ಮೆಂಟ್ ಇದೆ, ಬಟ್ ನಮ್ಮ ಕಂಪ್ನಿಲಿ ಫ್ರೀ ಇದೆ. ನಾವು ಯಾವ ವೀಸಾಗೂ ಏನು ಪೇ ಮಾಡಲ್ಲ, ಕಂಪನಿನೇ ಎಲ್ಲ ನಮ್ಗಳಿಗೆ ಪೇ ಮಾಡುತ್ತೆ. ಆದರೆ ನಮ್ಮದು ಒಂದು ಸ್ಯಾಡ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕನ್ನಡದವರು 1000ಕ್ಕೆ ಒಂದು 4 ಜನ ಇಲ್ಲ 3 ಜನನೇ ಸಿಗೋದಿಲ್ಲ ನಮ್ಮ ಶಿಪ್ಪಲ್ಲಿ. ನಮಗೆ ಬೇಜಾರಾಗತ್ತೆ ನಮ್ಮ ಕನ್ನಡದವ್ರು ಯಾಕಿಲ್ಲ ಅಂತೇಳಿ. ನನ್ನ ಆಸೆನೂ ಅಷ್ಟೇ, ನನ್ನ ದೊಡ್ಡ ಕನಸು ಅಷ್ಟೇ. ನಮ್ಮ ಕನ್ನಡದವ್ರಿಗೆ ನಮ್ಮ ಪ್ರಪಂಚದಲ್ಲಿರುವಂಥ ಹಡಗುಗಳನ್ನು ತುಂಬ ಪರಿಚಯ ಮಾಡಿಕೊಡ್ಬೇಕು. ಅವರಿಗೆ ಇಲ್ಲಿ ಈ ಶಿಪ್ಪಿನ ಬಗ್ಗೆ ಫ್ಯಾಮಿಲರೈಸ್ ಮಾಡಬೇಕು. ಪ್ರಪಂಚ ಈ ರೀತಿ ಇದೆ ಅನ್ನೋದನ್ನೆಲ್ಲ ನಾನು ಅವರ ಪ್ರತಿಯೊಬ್ಬರಿಗೂ ಮುಟ್ಟಿಸ್ಬೇಕು ಅನ್ನೋದೊಂದು ನನ್ನೊಂದು ಆಸೆ ಆಗಿತ್ತು, ಆಸೆನೂ ಕೂಡ ಹೌದು. ಸೊ ಏನೇ ಹೆಲ್ಪ್ ಬೇಕಾದರೂ ನಾನು ನನ್ನ ಬೆಸ್ಟ್ ಆಫ್ ಮೈ ಎಬಿಲಿಟಿ ನಾನು ಎಷ್ಟು ಆಗುತ್ತೋ ನಾನು ಖಂಡಿತ ಎಲ್ಲರಿಗೂ ನಾನು ಮಾಡ್ತೀನಿ. ದಯವಿಟ್ಟು ಆದರೆ ಪ್ರಯತ್ನ ಬಿಡೋಕೆ ಹೋಗ್ಬೇಡಿ. ಸೋಲು ಎಂಬುದು ಇಟ್ಸ್ ಅ ಪಾರ್ಟ್ ಆಫ್ ದ ಲೈಫ್. ಫೇಲ್ಯೂರ್ ಈಸ್ ದ ರೀಸನ್ ಫಾರ್ ಸಕ್ಸಸ್. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ನಾನು ನನ್ನ ಜೀವನದಲ್ಲೂ ಕೂಡ ತುಂಬ ಫೇಲ್ ಆಗಿದ್ದೀನಿ, ಕೌಂಟ್ಲೆಸ್ ಆಫ್ ಟೈಮ್. ಆದರೆ ನಾನು ಪ್ರಯತ್ನ ಬಿಡಲಿಲ್ಲ. ಅಪರ್ಚುನಿಟೀಸ್ಗಳು ತುಂಬ ಇದೆ ಕ್ರೂಸ್ ಲೈನಲ್ಲಿ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ತುಂಬ ಇಂಜಿನಿಯರ್ಸ್ಗಳು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೆಲಸಗಳೆಲ್ಲ ತಗೊಳ್ತಾ ಇದೆ. ಇಲ್ಲಿ ಒಂದು ಹೇಳ್ತೀನಿ ಗೆಳೆಯರೆ, ಇಲ್ಲಿ ನಿಮ್ಗೆ ಒಳ್ಳೆ ಎಜುಕೇಷನ್ ಇದ್ದು ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ನೀವು ಎಂಥ ಪೊಸಿಷನ್ಗೆ ಹೋಗಿ ರೀಚ್ ಆಗ್ಬೋದು ಅಂತ ಹೇಳಿದ್ರೆ, ನೀವು ಜಸ್ಟ್ ಎಂಟ್ರಿ ಲೆವೆಲ್ಗೆ ಜಾಯ್ನ್ ಆಗಿ ಶಿಪ್ಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾರೆ. ಆಮೇಲೆ ಬಂದ ತಕ್ಷಣ ಒಂದು ಕಾಂಟ್ರಾಕ್ಟ್ ಮುಗಿಸಿ ನೀವು ನೆಕ್ಸ್ಟು ನಿಮಗೆ ಪೊಸಿಷನ್ ಆನ್ ಬೋರ್ಡಲ್ಲೇ ಆಗ್ತಾ ಇರ್ತಾರೆ, ಪೋಸ್ಟ್ ಮಾಡ್ತಾ ಇರ್ತಾರೆ. ಹ್ಯೂಮನ್ ರಿಸೋರ್ಸ್ ನೋಟಿಸ್ ಬೋರ್ಡ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪೋಸ್ಟ್ಗಳು ಆಗ್ತಾ ಇರ್ತಾರೆ. ನೀವು ಅದಕ್ಕೆ ನಿಮ್ಗೆ ಒಳ್ಳೆ ಕಂಪ್ಯೂಟರ್ ಸ್ಕಿಲ್ಸು, ಒಳ್ಳೆ ಎಜುಕೇಷನಲ್ಲಿದ್ದರೆ ಆರಾಮಾಗಿ ಅಪ್ಲೈ ಮಾಡ್ಕೊಂಡು 4 ಲಕ್ಷ 5 ಲಕ್ಷ 6 ಲಕ್ಷ ಅಂತೆಲ್ಲ ಸಂಬಳ ತೊಗೊಬೋದು. ಎಲ್ಲ ಕಂಪ್ಲೀಟ್ಲಿ ಫ್ರೀ. ಆಮೇಲೆ ನೀವು ಪೊಸಿಷನ್ ಓದಂಗೆಲ್ಲ ಕಾಂಟ್ರಾಕ್ಟ್ ಎಲ್ಲ ತುಂಬ ಕಡಿಮೆ ಆಗುತ್ತೆ. ನೀವೆಲ್ಲ 3 ತಿಂಗಳು 4 ತಿಂಗಳು ಕೆಲಸ ಮಾಡ್ತೀರಾ. ಎಂಟ್ರಿ ಲೆವೆಲೆಲ್ಲ ಸ್ಟಾರ್ಟಿಂಗ್ ಬಂದಾಗ ನಾವೆಲ್ಲ ಥರ್ಡ್ ಕಂಟ್ರಿ ನ್ಯಾಷನಲ್ಸ್ಗಳಾಗಿರೋದ್ರಿಂದ, ನಮ್ಮ ಭಾರತೀಯರು ನಾವೆಲ್ಲ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ನಾವು ಒಂದು 7 to 8 ಮಂತ್ಸು ನಾವು ಕೆಲಸ ಮಾಡ್ತೀವಿ. ಬಟ್ ಆದರೆ ಇಲ್ಲಿ ನಮ್ಮ ಭಾರತೀಯರು ಕೂಡ ಇದ್ದಾರೆ, ಅವರು ಒಳ್ಳೊಳ್ಳೆ ಪೊಸಿಷನ್ಲು ಕೂಡ ಇದ್ದಾರೆ. F&B ಡೈರೆಕ್ಟರ್ಸ್ಗಳಿದ್ದಾರೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ಗಳಿದ್ದಾರೆ, ಫಸ್ಟ್ ಆಫೀಸರ್ಗಳಿದ್ದಾರೆ, ಸೆಕ್ಯೂರಿಟಿ ಆಫೀಸರ್ಗಳಿದ್ದಾರೆ. ಎಲ್ಲೆಲ್ಲ 3 ಸ್ಟ್ರೈಪ್ಗಳು ಹೆಗಲ ಮೇಲೆ 3 ಪಟ್ಟಿಗಳು ಹಾಕೊಂಡಿರ್ತಾರೆ, 2 ಪಟ್ಟಿಗಳು ಹಾಕೊಂಡಿರ್ತಾರೆ. ಅವ್ರುಗಳೆಲ್ಲ ಮಾಡೋದೆಲ್ಲ 2.5 ತಿಂಗಳು ಕಾಂಟ್ರಾಕ್ಟು ಮತ್ತು 3 ತಿಂಗಳು ಕಾಂಟ್ರಾಕ್ಟು. ನೋಡಿ ಗೆಳೆಯರೆ, ಆಪರ್ಚುನಿಟೀಸು ಕ್ರೂಸ್ ಲೈನಲ್ಲಿ ತುಂಬಾ ಇದೆ. ಎಸ್ಪೆಷಲಿ ನಮ್ಮ ಹಡಗಿನಲ್ಲಿ ಪ್ರತಿ ವರ್ಷಕ್ಕೂ ಒಂದು ಪ್ರಪಂಚದ ದೊಡ್ಡ ಶಿಪ್ಪು ಕನ್ಸ್ಟ್ರಕ್ಷನ್ ಆಗಿ ಬರ್ತಾ ಇದೆ. ತುಂಬ ರೆವೆನ್ಯೂ ಇದೆ ನಮ್ಮ ಕಂಪನಿಯಲ್ಲಿ. ಸೊ ದಯವಿಟ್ಟು ನಿರಾಸೆ ಮಾಡ್ಕೊಳಕ್ ಹೋಗ್ಬೇಡಿ. ನಿಮಗೆ ಕೆಲಸ ಖಂಡಿತ ಸಿಗುತ್ತೆ, ಆದರೆ ಪ್ರಯತ್ನ ಮಾತ್ರ ಬಿಡಕ್ಕೆ ಹೋಗ್ಬೇಡಿ. ಪ್ರತಿ ಹೆಜ್ಜೆಗೂ ನಿಮ್ಗೆ ಏನಾದರೂ ತೊಂದರೆಗಳಾದರೆ ಕಮೆಂಟ್ಸ್ ಹಾಕಿ, ನಾನಿದ್ದೀನಿ.
ನಾನು ನಿಮಗೆ ಹಿಂದೆಗಡೆ ನಿಂತ್ಕೊಂಡು ಇಂಡಿವಿಜುವಲ್ ಮೆಸೇಜ್ ಕೂಡ ನಾನು ವಾಚ್ ಮಾಡಿ ನಾನು ಎಲ್ಲರಿಗೂ ನಾನು ರಿಪ್ಲೈ ಮಾಡ್ತೀನಿ. ಯಾರೋ ನಿರಾಸೆ ಆಗುವಂಥ ಅವಶ್ಯಕತೆ ಏನಿಲ್ಲ. ದಯವಿಟ್ಟು ನೀವು ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಕಡಲಿನ ಪಯಣ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಪಿನ್ ಟು ಪಿನ್ನು ಸತ್ಯತೆಗಳನ್ನೇ ನಾನು ಶಿಪ್ ಜೀವನದಲ್ಲಿ ಏನೇನಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ತಂದಿಡ್ತೀನಿ. ನಾನು ನಿಮ್ಮ ಕಿರಣ್ ಪುಟ್ಟಲಿಂಗಯ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಯವಿಟ್ಟು ಆದಷ್ಟು ಶೇರ್ ಮಾಡಿ ವಿಡಿಯೋಸನ್ನು, ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ನಿಮ್ದು ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ರಿಪ್ಲೈ ಫಾರ್ ಯುವರ್ all the doubts and queries and everything. Thank you so much and thank you for watching once again. God bless you all. Namaste Kannadiಗರೇ. ಜೈ ಕರ್ನಾಟಕ, ಜೈ ಹಿಂದ್.